ಸಿಗರು ಅಧಿಕಾರ ಕೊಡ್ತೇನೆ, ವೆರಿಫಿಕೇಶನ್ ಮಾಡಿಸಿ ಅವಶ್ಯಕತೆ ಇದ್ರೆ ತಗೋತೇವೆ, ಅದು ಅವಶ್ಯಕತೆ ಇರಲಿಕ್ಕೆ ನೇತೃತ್ವವಾಗಿ ಅದನ್ನು ಬಿಟ್ಬಿಡ್ತೇವೆ. ಬಲ್ಕೀಸ್ ಬಾನು, ಡಿ.ಟಿ. ಶ್ರೀನಿವಾಸ್, ರಮೇಶ್ ಬಾಬು ಹಾಗೂ ಡಿ.ಎಸ್. ಅರುಣವರು. ಸನ್ಮಾನ್ಯ ಸಭಾಪತಿಯವರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮೈಕ್ ಹಾಕಮ್ಮ. ಶಿವಮೊಗ್ಗ ತಾಲೂಕು ನಿದ್ಗಿ ಹೋಬಳಿ ಊರ್ಗಡೂರು ಗ್ರಾಮದ ಸರ್ವೆ ನಂಬರ್ 340ರಿಂದ 357ರವರೆಗೆ ಒಟ್ಟು 60 ಎಕರೆ 30 ಗುಂಟೆ ಜಮೀನನ್ನು ಶಿವಮೊಗ್ಗ ಭದ್ರಾವತಿ ನಗರ ಪ್ರಾಧಿಕಾರದಿಂದ ವಸತಿ ಯೋಜನೆ ರೂಪಿಸಲು ಭೂ ಸ್ವಾಧೀನ ಪಡಿಸಿಕೊಂಡು ಪರಿಹಾರ ಮಂಜೂರು ಮಾಡಿದ್ದರೂ ಭೂ ಮಾಲೀಕರಿಗೆ ಪಾವತಿಸಿರುವುದು ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸಚಿವರು ಉತ್ತರ. ಮಾನ್ಯ ಸಭಾಧ್ಯಕ್ಷರೇ, ಈ ಬಲ್ಕೀಶ್ ಬಾನು ಮೇಡಮ್ ಲಾಸ್ಟ್ ಟೈಮು ಇದೇ ಪ್ರಶ್ನೆ ಕೇಳಿದ್ರು ಸಭಾಧ್ಯಕ್ಷರೇ, ಇದೇ ಉತ್ತರ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಇದು ಭಾಳ ಹಳೆ ಯೋಜನೆ ಸಭಾಧ್ಯಕ್ಷರೇ, ಸುಮಾರು 17/9/1984ರಲ್ಲಿ 84ರ ಭೂಸ್ವಾಧೀನ ಕಾಯ್ದೆ ಕಲಂ 4(1) ಪ್ರಕಾರ ಪ್ರಾಥಮಿಕ ಅಧಿಸೂಚನೆಯನ್ನು ನಾವು ಹೊರಡಿಸಿದ್ದೀವಿ ಸಭಾಧ್ಯಕ್ಷ. ಅದಾದ ನಂತರ 86-87ರಲ್ಲಿ ಅಂದರೆ 2/12/2087ರಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ಸಭಾಧ್ಯಕ್ಷ, ಫೈನಲ್ ನೋಟಿಫಿಕೇಷನ್. ಅದಾದ ನಂತರ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ವಸತಿ ಯೋಜನೆ ಮಾಡಬೇಕು ಅಂತೇಳಿ ನಾವು ಮಾಡಿದ್ವಿ ಸಭಾಧ್ಯಕ್ಷ. ಇವರು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆಲ್ಲ ಹೋಗಿದ್ರು ಸಭಾಧ್ಯಕ್ಷ, ಲ್ಯಾಂಡ್ ಓನರ್ಸು. ಆದರೆ ಇವರ ಅರ್ಜಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಇದು ಡಿಸ್ಮಿಸ್ ಮಾಡಿದೆ ಸಭಾಧ್ಯಕ್ಷರೇ. ಮತ್ತೆ ತಿರ್ಗಾ 2002ರಲ್ಲಿ ಹೋಗಿದ್ದರು, ಇದರಲ್ಲೂ ಸಹ ಮತ್ತು 2023ರಲ್ಲಿ ಹೋಗಿದ್ದರು, ಅವಾಗೂ ಇದನ್ನು ಡಿಸ್ಮಿಸ್ ಮಾಡಿದ್ರು ಸಭಾಧ್ಯಕ್ಷರೇ. ಈ ನಮಗೆ ಅಂತಿಮವಾಗಿ ಅವರಿಗೆಲ್ಲ ನಾವು ನೋಟಿಸ್ ಕೊಟ್ಟಿದ್ದು ಸಭಾಧ್ಯಕ್ಷರೇ, ಈ ಪರಿಹಾರ ದುಡ್ಡನ್ನು ತಗೊಂಡೋಗಿ ಅಂತ ಹೇಳಿದ್ರು ಸಭಾಧ್ಯಕ್ಷ. ಆದರೆ ಯಾರೂ ಈ ಮಾಲೀಕತ್ವದ ಅವರ ದಾಖಲೆಗಳನ್ನು ಹಾಜರುಪಡಿಸಿ ಅವರು ನಮ್ಮ ಹತ್ರ ಪರಿಹಾರ ತಗೊಂಡಿರಲ್ಲ ಸಭಾಧ್ಯಕ್ಷರೇ. ಮತ್ತು ಇದನ್ನ ಪ್ರಕಟಣೆಯನ್ನು ನಾವು ರಾಜ್ಯಪತ್ರದಲ್ಲಿ ಸಹ ಓಡಿಸಿದ್ದೀವಿ ಸಭಾಧ್ಯಕ್ಷರೇ. ಫೈನಲಿ ಏನಾಗ್ತದೆ, ಇವ್ರು ತಗೊಂಡು ಹೋಗಿಲ್ಲ ಅಂತ ಸಭಾಧ್ಯಕ್ಷ 10/1/2006ರಲ್ಲಿ ಆ SR ವ್ಯಾಲ್ಯೂ ಏನಿರ್ತದೆ ಸಭಾಧ್ಯಕ್ಷ, ಉಪನೋಂದಣಾಧಿಕಾರಿಗಳ ರೇಟ್ ಫಿಕ್ಸ್ ಮಾಡಿರ್ತಾರೆ. ಹಣವನ್ನು ನಾವು ಸಿವಿಲ್ ನ್ಯಾಯಾಲಯ ಶಿವಮೊಗ್ಗ ಪ್ರಿನ್ಸಿಪಲ್ ಜಡ್ಜ್ ಇವರ ಕೋರ್ಟಲ್ಲಿ ನಾವು ಈಗಾಗಲೇ ನಾವು ಜಮಾ ಮಾಡಿದ್ವಿ ಸಭಾಧ್ಯಕ್ಷೆ. ಆದಾಗ್ಯೂ ಸಹ ಮಾನವೀಯತೆ ದೃಷ್ಟಿಯಿಂದ ಈ ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ, ಅವ್ರಿಗೆ 40-60 ಅಡಿ ಒಂದು ನಿವೇಶನ ಸಾಮಾನ್ಯ ಜನರಿಗೆ ಹಂಚಿಕೆ ಮಾಡುವ ದರದಲ್ಲಿ ಫಸ್ಟ್ ಪ್ರಿಫರೆನ್ಸು ಅವ್ರು ಕೊಟ್ಬಿಡ್ತೀವಿ ಅಂತ ಹೇಳಿ ಮಾಡಿದ್ವಿ ಸಭಾಧ್ಯಕ್ಷರೇ. ಆದ್ರೂ ಅವರು ತಗೊಂಡಿಲ್ಲ ಸಭಾಧ್ಯಕ್ಷರೇ. ಎಲ್ಲನೂ ಆಗಿ ಸದರಿ ಪ್ರಸ್ತಾವನೆ ಸರ್ಕಾರದ ಪತ್ರ ಸಂಖ್ಯೆ 2023ರಲ್ಲೂ ಸಹ ಭೂ ಮಾಲೀಕರಿಗೆ ವಸತಿ ಯೋಜನೆಗೆ ಈ ಹಣದ ಪರಿಹಾರ ಜಾಸ್ತಿ ಕೊಡೋಕ್ಕಾಗಲಿ ಅಥವಾ ಉಚಿತ ನಿವೇಶನ ಕೊಡೋಕ್ಕಾಗಲಿ ನಮಗೆ KTPC ಆ್ಯಕ್ಟಲ್ಲಿ ಇದರಲ್ಲಿ ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷ. ಅದರಿಂದ ಇದು ಅವರಿಗೆ ಉಚಿತವಾಗಿ ಕೊಡಲಿಕ್ಕೆ ಬರೋದಿಲ್ಲ ಸಭಾಧ್ಯಕ್ಷ. ಮತ್ತು ಚಿನ್ರಾಜು ಅನ್ನೋರು ಅವರು ಮತ್ತೆ ಕೇಸ್ ಹಾಕ್ಕೊಂಡು ಮತ್ತು 2023ರಲ್ಲಿ ತಿರ್ಗಾ ಭೂ ಪರಿಹಾರ ಕೇಳಿದ್ರು, ಉಚಿತ ನಿವೇಶನ ಜೊತೆ ಕೊಡ್ರಿ ಅಂತ ಹೇಳಿ ಇವ್ರಿಗೂ ಕೊಡಿಲ್ಲ ಅಂತ ಈಗಾಗಲೇ ಹಿಂಬರಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ಚಿನ್ರಾಜು ಇತರರು 4,000 ಅಡಿ ಉಚಿತವಾಗಿ ನಿವೇಶನ ಕೊಡಬೇಕು ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತೊಂದು ರಿಟ್ ಅರ್ಜಿಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ 2025ರಲ್ಲಿ, ಈ ವರ್ಷ ಸಭಾಧ್ಯಕ್ಷ. ಇದು ನ್ಯಾಯಾಲಯದಲ್ಲಿ ಬಾಕಿ ಇರ್ತದೆ ಸಭಾಧ್ಯಕ್ಷ. ಅದರಿಂದ ಸ್ಪಷ್ಟವಾಗಿ ನಮ್ಮ ಆ್ಯಕ್ಟಲ್ಲಿ ಉಚಿತವಾಗಿ ನಿವೇಶನ ಕೊಡಲಿಕ್ಕೆ ಬರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷ. ಮಾನ್ಯ ಸಭಾಪತಿಯವರೇ, 60 ಎಕರೆ ಜಮೀನು ರೈತರಿಗೆ, ರೈತರು ಅಂದರೆ ಅನ್ನದಾತರು